ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲು ಶಾಕಿಂಗ್ ಎಲಿಮಿನೇಷನ್ಗೆ ಕೌಂಟ್ ಡೌನ್. ಬಿಗ್ ಬಾಸ್ ಸೀಸನ್ 11 ಫಿನಾಲೆಗೆ ಇನ್ನು 8 ದಿನಗಳಷ್ಟೇ ಬಾಕಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಉಳಿದಿರೋದು 8 ಸ್ಪರ್ಧಿಗಳು. 8ರಲ್ಲಿ ಇಬ್ಬರು ಇಂದು ಅಥವಾ ನಾಳೆ ಗಂಟು ಮೂಟೆ ಕಟ್ಟಿಕೊಂಡು ಮನೆಯಿಂದ ಹೊರಬರುತ್ತಿದ್ದಾರೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಬಲ್ ಎಲಿಮಿನೇಷನ್ ಕೌಂಟ್ ಡೌನ್ ಶುರುವಾಗಿದೆ. ಬಿಗ್ ಬಾಸ್ ಮನೆಯ ಈ ವಾರದ ಪಂಚಾಯಿತಿಗೆ ಈಗಾಗಲೇ ಕಿಚ್ಚ ಸುದೀಪ್ ಅವರ ಗ್ರ್ಯಾಂಡ್ ಎಂಟ್ರಿ ಆಗಿದೆ. ಅಷ್ಟೇ ಅಲ್ಲ, ಈ ವಾರದ ಪಂಚಾಯಿತಿ ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಪಂಚಾಯಿತಿ ಆಗಿದೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಇಷ್ಟು ದಿನ ಕಿವಿ ಮಾತು ಹೇಳಿದ್ದು ಮುಗಿದಿದೆ. ಇನ್ನು ಯಾರು ಗೆಲ್ತಾರೆ, ಇನ್ಯಾರು ಸೋಲ್ತಾರೆ ಅನ್ನೋ ಫಲಿತಾಂಶವಷ್ಟೇ ಬಾಕಿ ಉಳಿದಿದೆ. ಇಲ್ಲಿವರೆಗೂ ಬಿಗ್ ಬಾಸ್ ಹೇಳಿದ್ದನ್ನೇ ಮಾಡ್ತಿದ್ರು. ಆದರೆ ಈ ವಾರ ಬಿಗ್ ಬಾಸ್ ಇತಿಹಾಸದಲ್ಲೇ ಬಹುದೊಡ್ಡ ಬದಲಾವಣೆ ಆಗಲಿದೆ. ಈ ವಾರದ ಮಧ್ಯೆಯೇ ಮುಖ್ಯ ದ್ವಾರ ತೆರೆದಿದ್ದರೂ ಯಾರನ್ನೂ ಎಲಿಮಿನೇಷನ್ ಮಾಡಿಲ್ಲ. ಮಿಡ್ವೀಕ್ ಎಲಿಮಿನೇಷನ್ ಅನ್ನು ದಿಢೀರಂತ ತಡೆ ಹಿಡಿಯಲು ಕಾರಣವೇನು, ಅಸಲಿಗೆ ಆಗಿದ್ದೇನು ಅನ್ನೋದು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಬಯಲಾಗುತ್ತಿದೆ. ಕಳೆದ ವಾರ ಮಿಡ್ವೀಕ್ ಎಲಿಮಿನೇಷನ್ ಅಂತ ಹೇಳಿ ಬಿಗ್ ಬಾಸ್ ಕೊನೆ ಕ್ಷಣದಲ್ಲಿ ಸುಮ್ಮನಾಗಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಇದೊಂದು ಅಸಾಧಾರಣ ಸಂಗತಿ ಎಂದು ಭಾವಿಸಲಾಗಿದ್ದು, ನಡುವಾರದ ಎಲಿಮಿನೇಷನ್ ರದ್ದು ಮಾಡಲಾಗಿದೆ. ಎಲ್ಲವನ್ನು ಈ ಸೀಸನ್ ಕೊನೆಯ ಪಂಚಾಯಿತಿಯಲ್ಲಿ ಮಾತನಾಡೋಣ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದು, ಸೀಸನ್ 11 ಕೊನೆಯ ಪಂಚಾಯಿತಿ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಆದರೆ ಇಲ್ಲಿ ಡಬಲ್ ಎಲಿಮಿನೇಷನ್ ಫಿಕ್ಸ್ ಆಗುತ್ತಾ? ಬಿಗ್ ಬಾಸ್ ಮನೆಯಲ್ಲಿ ಈ ವಾರಾಂತ್ಯ ಇಬ್ಬರಿಗೆ ಗೇಟ್ ಪಾಸ್ ಸಿಗೋದು ಫಿಕ್ಸ್ ಆಗಿದೆ. ಕಿಚ್ಚನ ಕಟಕಟೆಯಲ್ಲಿ ಇದೀಗ ಪಂಚಾಯಿತಿ ಆರಂಭವಾಗಿದೆ. ಹನುಮಂತ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಸೇಫ್ ಆದರೆ, ಮೋಕ್ಷಿತಾ ತ್ರಿವಿಕ್ರಮ್ ಅವರು ಕೊನೆ ಹಂತದ ಟಾಸ್ಕ್ನಲ್ಲಿ ಫಿನಾಲೆ ವಾರಕ್ಕೆ ಎಂಟ್ರಿ ನೀಡಿದ್ದಾರೆ. ಹನುಮಂತ, ಮೋಕ್ಷಿತಾ, ತ್ರಿವಿಕ್ರಮ್ ಅವರನ್ನು ಹೊರತುಪಡಿಸಿದರೆ ಉಳಿದವರು ಡೇಂಜರ್ ಝೋನ್ನಲ್ಲಿದ್ದಾರೆ. ರಜತ್, ಮಂಜು, ಭವ್ಯ, ಗೌತಮಿ, ಧನ್ರಾಜ್ ಐವರು ಈ ವಾರದ ಡಬಲ್ ಎಲಿಮಿನೇಷನ್ನಲ್ಲಿ ತೂಗುಗತಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಮಿಡ್ ನೈಟ್ ಶಾಕ್ನಲ್ಲಿ ಭವ್ಯ ಹಾಗೂ ಗೌತಮಿ ಅವರೇ ಕೊನೆ ಹಂತವನ್ನು ತಲುಪಿದ್ದರು. ಟಾಸ್ಕ್ನಲ್ಲಿ ಆದ ಎಡವಟ್ಟಿಗೆ ಧನ್ರಾಜ್ ಅವರು ಕೂಡ ಬಿಗ್ ಬಾಸ್ ಎಲಿಮಿನೇಷನ್ ಪಟ್ಟಿಗೆ ಸೇರಿಕೊಂಡಿದ್ದಾರೆ. ಬಿಗ್ ಬಾಸ್ ವೀಕ್ಷಕರ ಲೆಕ್ಕಾಚಾರದಲ್ಲೂ ಈ ಮೂವರು ಡಬಲ್ ಎಲಿಮಿನೇಷನ್ ಅಪಾಯದಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ.